Good afternoon, dear students. Okay, ಕೇಳಿಸ್ತಾ ಇದೆ ಅಲ್ವಾ? ನಿನ್ನೆ ವೆಬ್ ಸೆಕ್ಯೂರಿಟಿ ವೆಬ್ ಸೆಕ್ಯೂರಿಟಿ ಟಾಪಿಕ್ ಹತ್ರ ಸ್ಟಾಪ್ ಮಾಡಿದ್ವಿ ಅಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡೋಣ ವೆಬ್ ಸೆಕ್ಯೂರಿಟಿನ. So web security means your data must be secured during transmission, that is transmission between the server and the client, a transmission between the server and the browser, right? See here, so the data that we are transferring should not be modified and it should not be intercepted or corrupted by any other person. Okay, so ನೀವು ಏನ್ ಡೇಟಾ ಕಳಿಸ್ತೀರಾ, ಸೊ ಅದು ನಿಮ್ಮ ಡೇಟಾನ ಇನ್ನೊಬ್ರು ಮಾಡಿಫೈ ಮಾಡೋದಾಗ್ಲಿ ಅಥವಾ ಕರಪ್ಟ್ ಮಾಡೋದಾಗ್ಲಿ ಮಾಡಬಾರ್ದು. ಸೊ you should protect or you should secure your data from such data failure or data errors. Okay, so here modified means altering the data. For example, let us assume that you are sending a data to your friend, right? ಸೊ ಸೆಂಡರ್ ಇಂದ ರಿಸೀವರ್ಗೆ ಡೇಟಾ ಹೋಗ್ತಾ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ ಸೆಂಡರ್ ಇಂದ ರಿಸೀವರ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್, ಐ ಆಮ್ ಸೆಂಡಿಂಗ್ ದಿಸ್ ಡೇಟಾ ಹಾಯ್ ಅನ್ನೋ ಮೆಸೇಜ್ನ ನೀವು ನಿಮ್ಮ ಫ್ರೆಂಡ್ಗೆ ಕಳಿಸ್ತಾ ಇದ್ದೀರಾ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಯು ಆರ್ ಸೆಂಡಿಂಗ್ ದಿಸ್ ಮೆಸೇಜ್ ಟು ಯುವರ್ ಫ್ರೆಂಡ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಇಲ್ಲಿ 3 ತರ ಡೇಟಾ ಎರರ್ಸ್ ಬರ್ಬೋದು. ಓಕೆ, ಸೊ ಇಲ್ಲಿ ಮಾಡಿಫೈಡ್ ಅಂತಂದ್ರೆ ನೀವು ಕಳಿಸ್ತಾ ಇರೋ ಡೇಟಾ ಹಾಯ್ ಅಂತ ಕಳಿಸ್ತಾ ಇದ್ದೀರಾ, ಬಟ್ ಅದು ರಿಸೀವರ್ಗೆ ಹೋಗೋ ಅಷ್ಟೊತ್ತಿಗೆ ಏನಾಗುತ್ತೆ ಅಂತಂದ್ರೆ, ಸೊ ಇದನ್ನ ಸೆಂಡರ್ ಅಂತ ಮಾಡೋಣ. ಓಕೆ, ಸೊ ಸೆಂಡರ್ ಹಾಯ್ ಅಂತ ಡೇಟಾನ ಕಳಿಸ್ತಾ ಇದ್ದಾರೆ, ಬಟ್ ರಿಸೀವರ್ಗೆ ಹೋಗೋ ಅಷ್ಟೊತ್ತಿಗೆ ಅದು ಏನಾಗುತ್ತೆ ಅಂತಂದ್ರೆ, ಅದು ಹಾಯ್ ಅನ್ನೋ ಬದಲು ಬಾಯ್ ಅಂತ ಆಗುತ್ತೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ನಾಟ್ ಯುವರ್ ಇಂಟೆಂಡೆಡ್ ಮೆಸೇಜ್, ರೈಟ್? ನೀವು ಏನು ಮೆಸೇಜ್ ಕಳಿಸ್ಬೇಕು ಅನ್ಕೊಂಡಿದ್ದೀರಾ, ಸೊ ಆ ಮೆಸೇಜ್ ಬದಲು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬೇರೆ ಮೆಸೇಜ್ ಹೋಗ್ತಾ ಇದೆ, ನಿಮ್ಮ ಡೇಟಾ ಮಾಡಿಫೈ ಆಗ್ಬಿಟ್ಟಿದೆ. ಓಕೆ, ಸೊ ದಿಸ್ ಈಸ್ ಡೇಟಾ ಹ್ಯಾಸ್ ಬೀನ್ ಮಾಡಿಫೈಡ್. ಸೊ ಇನ್ನೊಂದೇನಂತಂದ್ರೆ ಡೇಟಾ ಹ್ಯಾಸ್ ಬೀನ್ ಕರಪ್ಟೆಡ್. ಓಕೆ, ಸೊ ಡೇಟಾ ಕರಪ್ಟೆಡ್ ಅಂತಂದ್ರೆ ಹೇಗೆ ಅಂತಂದ್ರೆ, ಸೊ ನೀವಿಲ್ಲಿ ಹಾಯ್ ಅಂತ ಡೇಟಾನ ಕಳಿಸ್ತಾ ಇದ್ದೀರಾ, ಬಟ್ ಈ ಡೇಟಾ ಬದಲು ಏನೋ ಸಮ್ ಜಂಕ್ ವ್ಯಾಲ್ಯೂಸ್ ಹೋಗ್ತಾ ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಜಂಕ್ ವ್ಯಾಲ್ಯೂಸ್ ಅಂದ್ರೆ ಏನು ಅಂತ ಗೊತ್ತು ನಿಮಗೆ. ಸೊ ಲೈಕ್ ದಿಸ್, ಏನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್, ಈ ತರ ಏನೋ ಒಂದಷ್ಟು ಆಲ್ಫಾಬೆಟ್ಸ್ ಬದಲು ಬೇರೆ ಏನೋ ವ್ಯಾಲ್ಯೂಸ್ ಹೋಗ್ತಾ ಇದೆ ಅನ್ಕೊಳ್ಳಿ. ಸೊ ದಿಸ್ ಈಸ್ ಕರಪ್ಟೆಡ್ ಡೇಟಾ. ಸೊ ಇದೇನಾಗುತ್ತೆ ಆಗ, ಇದು this becomes corrupted data. ಸೊ ಇಲ್ಲಿ ಇದೇನಾಯ್ತು, ಇದು ಮಾಡಿಫೈಡ್ ಡೇಟಾ ಆಯ್ತು. ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಮಾಡಿಫೈಡ್ ಡೇಟಾ ಅಂಡ್ ಕರಪ್ಟೆಡ್ ಡೇಟಾ. ಸೊ ಇಲ್ಲಿ ಇನ್ನೊಂದು ವರ್ಡ್ ಬಂತು, ಇಂಟರ್ಸೆಪ್ಟೆಡ್ ಅಂತ ಹೇಳಿ. ಇಂಟರ್ಸೆಪ್ಟೆಡ್ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಸೆಂಡರ್ ಹಾಯ್ ಅಂತ ಕಳಿಸ್ತಾ ಇದ್ದಾರೆ, ಬಟ್ ಅದು ರಿಸೀವರ್ಗೆ
ಏನು ಡೇಟಾ ರೀಚ್ ಆಗದೇ ಇಲ್ಲ. ಸೊ ಇಲ್ಲಿ ಇನ್ ಬಿಟ್ವೀನ್ ಈ ಹ್ಯಾಕರ್ಸ್ ಏನಿರ್ತಾರೆ ಅಥವಾ ಡ್ಯೂ ಟು ಸಮ್ ನೆಟ್ವರ್ಕ್ ಪ್ರಾಬ್ಲಮ್, ಸೊ ಡೇಟಾ ವಿಲ್ ನಾಟ್ ರೀಚ್ ದಿ ಡೆಸ್ಟಿನೇಷನ್, ಆರ್ ಅ ಹ್ಯಾಕರ್ ವಿಲ್ ಸ್ಟಾಪ್ ಯುವರ್ ಮೆಸೇಜ್ from, or he will stop your message to reach the receiver. Okay, so the receiver ge data hogade illa, ಆ ರೀತಿ ಸ್ಟಾಪ್ ಮಾಡ್ಬಿಡ್ತಾರೆ. ಓಕೆ, ಸೊ ಡೇಟಾ ನಾಟ್ ರಿಸೀವ್ಡ್. ಓಕೆ, ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಇಂಟರ್ಸೆಪ್ಟೆಡ್. ಸೊ ಇಂಟರ್ಸೆಪ್ಟೆಡ್ ಅಂತಂದ್ರೆ ಏನು? ಡೇಟಾ ರೀಚ್ ಆಗದೇ ಇಲ್ಲ. ಮಾಡಿಫೈಡ್ ಅಂತ ಅಂದ್ರೆ ಏನು? ಡೇಟಾ ರೀಚ್ ಆಗುತ್ತೆ, ಬಟ್ ದ ರಿಸೀವರ್ ವಿಲ್ ರಿಸೀವ್ ಸಮ್ ಅದರ್ ಮೆಸೇಜ್. ಕರಪ್ಟೆಡ್ ಡೇಟಾ ಅಂತ ಅಂದ್ರೆ ಏನು? ಸೊ ದ ರಿಸೀವರ್ ವಿಲ್ ರಿಸೀವ್ ಸಮ್ ಜಂಕ್ ವ್ಯಾಲ್ಯೂಸ್. ಓಕೆ, ಸೊ ಈ ಡೇಟಾ ಕರಪ್ಷನ್ ಅಥವಾ ಇಲ್ಲಿ ಇಂಟರ್ಸೆಪ್ಟೆಡ್ ಡೇಟಾ, ಸೊ ಇದು ಯಾವಾಗ ಆಗುತ್ತೆ ಅಂತಂದ್ರೆ, ಸೊ ಯೂಶಲಿ due to network problems. Okay, due to network problems. But ಈ modified data, ಈ ಡೇಟಾ modify ಆಗುತ್ತಲ್ಲ, ಸೊ ಇದು ಯಾವಾಗ ಅಂತಂದ್ರೆ because of hackers. ಓಕೆ, ಸೊ ಇಲ್ಲಿ ಅವರು ಇಂಟೆನ್ಷನಲಿ ನಿಮ್ಮ ಡೇಟಾನ ಮಾಡಿಫೈ ಮಾಡ್ತಾರೆ. ಓಕೆ, ಸೊ ಗೊತ್ತಾಯ್ತಲ್ವಾ? ಈ 3 ಟರ್ಮ್ಸ್ ಗೊತ್ತಾಯ್ತು ಅನ್ಕೊಳ್ತೀನಿ ನಿಮ್ಗೆ. ಮಾಡಿಫೈಡ್, ಇಂಟರ್ಸೆಪ್ಟೆಡ್ ಆರ್ ಕರಪ್ಟೆಡ್. ಸೊ ಮಾಡಿಫೈಡ್ ಅಂತಂದ್ರೆ ಸೊ ನಿಮ್ಮ ಡೇಟಾ ಮಾಡಿಫೈ ಆಗುತ್ತೆ. ಸೊ ಅಥವಾ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದ್ರೆ, ನೀವೇನೋ ನಿಮ್ಮ ಫ್ರೆಂಡಿಗೆ 1000 ರೂಪೀಸ್ ಕಳಿಸ್ತೀರಾ ಅನ್ಕೊಳ್ಳಿ, ಗೂಗಲ್ ಪೇ ಅಲ್ಲಿ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಅಲ್ಲಿ. ಸೊ ಅವ್ರಿಗೆ 10,000 ಬದಲು ಸೊ ಏನಾಗುತ್ತೆ, ಡೇಟಾ ಮಾಡಿಫೈ ಆಗ್ಬಿಟ್ಟು 1 lakh ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗ್ಬಿಡತ್ತೆ, ಅಥವಾ 1 lakh ನಿಮ್ ಅಮೌಂಟ್ ಇಂದ ಡೆಬಿಟ್ ಆಗುತ್ತೆ. ಸೊ ಯು ವಿಲ್ ಲೂಸ್ 1 lakh ಅಮೌಂಟ್. ಓಕೆ, ಸೊ ಕರಪ್ಟೆಡ್ ಡೇಟಾ ಅಂತಂದ್ರೆ ಸೊ ಇಲ್ಲಿ ಅಮೌಂಟ್ ಬದಲು ಸೊ ಇನ್ನೇನೋ ಜಂಕ್ ವ್ಯಾಲ್ಯೂಸ್ ವಿಲ್ ಬಿ ಸೆಂಟ್. ಓಕೆ, ಸೊ ಡೇಟಾ ನಾಟ್ ರಿಸೀವ್ಡ್ ಅಂತಂದ್ರೆ ಸೊ ಇಲ್ಲಿ ನೀವೇನ್ ಅಮೌಂಟ್ ಕಳಿಸ್ತಿರ್ತೀರಾ ಆ ಅಮೌಂಟ್ ಅವ್ರಿಗೆ ರೀಚ್ ಆಗದೇ ಇಲ್ಲ. ಓಕೆ, ಡ್ಯೂ ಟು ನೆಟ್ವರ್ಕ್ ಪ್ರಾಬ್ಲಮ್, ದಟ್ ಆಪರೇಷನ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್ ಅಟ್ ಆಲ್. ಸೊ ದಿಸ್ ಅಬೌಟ್ these 3 terms: data modification, intercepted or corrupted. Okay, so again same thing has been explained under these 4 terms. So the 4 security issues are confidentiality, integrity, authentication and non-repudiation. Right, so first ಅಥೆಂಟಿಕೇಶನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಅಥೆಂಟಿಕೇಶನ್ ಅಂತಂದ್ರೆ ಸೊ ದಿಸ್ ಅಶ್ಯೂರ್ಸ್ ದಿ ವೆಬ್ ಸೆಕ್ಯೂರಿಟಿ ಅಶ್ಯೂರ್ಸ್ ದಟ್ ಬೋತ್ ಸೆಂಡರ್ ಅಂಡ್ ರಿಸೀವರ್ ಆರ್ ಅಥೆಂಟಿಕ್. ಓಕೆ, ಸೊ ಈಗ ನೀವು ನಿಮ್ದೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಆ ವಾಟ್ಸಪ್ ಗ್ರೂಪ್ ಅಲ್ಲಿ ನೀವು ಯಾರನ್ನ ಆಡ್ ಮಾಡಿದೀರಾ? ನಿಮ್ಮ ಕ್ಲಾಸ್ ಅವ್ರನ್ನ ಮಾತ್ರ ಆಡ್ ಮಾಡ್ತೀರಾ, ರೈಟ್? ಇನ್ಯಾರೋ ನಿಮ್ಮ ಪಕ್ಕದ ಮನೇಲಿ ಇರೋರ್ನ ಅಥವಾ ಇನ್ಯಾರೋ ಅನ್ನೋನ್ ಪರ್ಸನ್ ನ ಆಡ್ ಮಾಡೋದಿಲ್ಲ ಅಲ್ವಾ? ಸೊ ಅದೇ ತರಾನೇ ಸೊ ಡೇಟಾ ಟ್ರಾನ್ಸ್ಮಿಷನ್ ಅಲ್ಲಿ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸೆಂಡರ್ ಮತ್ತೆ ರಿಸೀವರ್ ಇಬ್ರು ಅಥೆಂಟಿಕ್ ಆಗಿರ್ಬೇಕು. ಓಕೆ, ಸೊ ಓನ್ಲಿ ದೆನ್ ದಿ ಟ್ರಾನ್ಸ್ಮಿಷನ್ ವಿಲ್ ಬಿ ಅಲೋಡ್. ಸೊ ಬಿಫೋರ್ ಟ್ರಾನ್ಸ್ಮಿಷನ್ a web server, okay, or the web security, it will check whether the sender and the receivers are authentic. Okay, so ಅವರು ನಿಮ್ ಕ್ಲಾಸ್ ಅವರೇನಾ, ನೀವು ವಾಟ್ಸಪ್ ಗ್ರೂಪ್ ಗೆ ಆಡ್ ಮಾಡ್ತಾ ಇದ್ರೆ ಅವರು ನಿಮ್ ಕ್ಲಾಸ್ ಅವರೇನಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬಹುದು, ರೈಟ್? ಸೊ ದಟ್ ಈಸ್ ಅಥೆಂಟಿಕೇಶನ್. ಸೊ ನೆಕ್ಸ್ಟ್ ಬರೋಣ ಇಂಟಿಗ್ರಿಟಿಗೆ.
ಸೊ ಇಂಟಿಗ್ರಿಟಿ ಅಂತಂದ್ರೆ, ಸೊ what it says it assures that the message or the data has not been altered on the way. So again, altered anta andre eno, altered antandre modified. Okay, so ನೀವು ಏನು ಡೇಟಾನ ಕಳಿಸ್ತೀರಾ ಅದೇ ಡೇಟಾ ರಿಸೀವರ್ ಗೆ ಹೋಗಬೇಕು. ಇನ್ ಬಿಟ್ವೀನ್ ಆ ಡೇಟಾ ಅಥವಾ ಮೆಸೇಜ್ ಅಲ್ಲಿ ಏನು ಮಾಡಿಫಿಕೇಶನ್ ಆಗಬಾರ್ದು. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರಿಟಿ. ಓಕೆ, ಸೊ ದೆನ್ ನಾನ್ ರೆಪ್ಯುಡಿಯೇಷನ್. ಸೊ ನಾನ್ ರೆಪ್ಯುಡಿಯೇಷನ್ ಅಂದ್ರೆ ಏನು ಅಂತಂದ್ರೆ, ಸೊ ಇಟ್ ಮಸ್ಟ್ ಬಿ ಪಾಸಿಬಲ್ ಟು ಪ್ರೂವ್ that the messages are actually sent or received. Okay, so it ensures that the messages are sent or the messages are received. Again, same WhatsApp example ne ತಗೊಳ್ಳೋಣ. ಸೊ ನೀವು ಮೆಸೇಜ್ ನ ಕಳಿಸಿದಾಗ ನಿಮ್ಮ ಫ್ರೆಂಡಿಗೆ, ಸೊ ಅಲ್ಲಿ ಏನಾಗುತ್ತೆ, ಆ ಮೆಸೇಜ್ ಅವರಿಗೆ ರೀಚ್ ಆದ ತಕ್ಷಣ ಒಂದು ಬ್ಲೂ ಟಿಕ್ ಅಥವಾ ಒಂದು ಗ್ರೇ ಕಲರ್ ಅಲ್ಲಿ ಒಂದು ಟಿಕ್ ಮಾರ್ಕ್ ಬರುತ್ತೆ ಅಲ್ವಾ. ಸೊ ಇಟ್ ಇಂಡಿಕೇಟ್ಸ್ ದಟ್ ದಿ ಮೆಸೇಜ್ ಹ್ಯಾಸ್ ಬೀನ್ ಸೆಂಟ್. ಓಕೆ, ಸೊ ಆ ಬ್ಲೂ ಟಿಕ್ ಬಂದಾಗ, ಸೊ ಇಟ್ ಇಂಡಿಕೇಟ್ಸ್ ದಟ್ ದಿ ಮೆಸೇಜ್ ಹ್ಯಾಸ್ ಬೀನ್ ಸೆಂಟ್. ದೆನ್ ಅವ್ರು ಯಾವಾಗ ಮೆಸೇಜ್ ನ ಓದ್ತಾರೆ, ಇಟ್ ಇಂಡಿಕೇಟ್ಸ್ ದಟ್ ಅಲ್ಲಿ 2 ಬ್ಲೂ ಟಿಕ್ ಬರುತ್ತೆ. ಇಟ್ ಇಂಡಿಕೇಟ್ಸ್ ದಟ್ ದೇ ಹ್ಯಾವ್ ರೆಡ್ ಯುವರ್ ಮೆಸೇಜ್. ಸೊ ಇದೇನು ಅಂತಂದ್ರೆ, ಇಟ್ ಇಸ್ ಅ ಕೈಂಡ್ ಆಫ್ ಅಕ್ನಾಲೆಜ್ಮೆಂಟ್. ನೀವೇನ್ ಡೇಟಾ ಕಳಿಸ್ತೀರಾ ಅದು ಅವ್ರಿಗೆ ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ಅದೊಂದು ಇಟ್ಸ್ ಅ ಕೈಂಡ್ ಆಫ್ ಅಕ್ನಾಲೆಜ್ಮೆಂಟ್. ಸೊ ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ನಾನ್ ರೆಪ್ಯುಡಿಯೇಷನ್. ಸೊ ದಿ ವೆಬ್ ಸೆಕ್ಯೂರಿಟಿ, ಇಟ್ ಎನ್ಶ್ಯೂರ್ಸ್ that the messages are actually sent or the messages are actually received. So idu non repudiation aita. So next iga barana confidentiality ge. So confidentiality ಏನು ಹೇಳುತ್ತೆ, it assures that the message has not been intercepted. Okay, ಸೊ ನೀವೇನು ಈ ರಿಸೀವರ್ಗೆ ಮೆಸೇಜ್ ನ ಕಳಿಸ್ತೀರಾ, ಆ ಮೆಸೇಜ್ ಎಲ್ಲೂವೇ ಸ್ಟಾಪ್ ಆಗಬಾರ್ದು. ಇಟ್ ಶುಡ್ ರೀಚ್ ದಿ ರಿಸೀವರ್. ಓಕೆ, ಸಪೋಸ್ ಅದೇನಾದ್ರು ಸ್ಟಾಪ್ ಆಯ್ತು ಅಥವಾ ಮೆಸೇಜ್ ಏನಾದ್ರು ಕರಪ್ಟ್ ಆಯ್ತು ಅಂತಂದ್ರೆ, ಓಕೆ, ಇಟ್ ಕೆನಾಟ್ ಬಿ ಅಂಡರ್ಸ್ಟುಡ್. ಓಕೆ, ಇಟ್ ಈಸ್ ಆಫ್ ನೋ ಯೂಸ್. ಸೊ ಇಲ್ಲಿ ಇಂಟರ್ಸೆಪ್ಟ್ ಆಯ್ತು ಅಂತಂದ್ರೆ ಮೆಸೇಜ್ ಅಂದ್ರೆ ಮೆಸೇಜ್ ಏನಾದ್ರು ಕರಪ್ಟ್ ಆಯ್ತು ಅಂತಂದ್ರೆ ಇಟ್ ಈಸ್ ಆಫ್ ನೋ ಯೂಸ್, ರೈಟ್? ಸೊ ದಿಸ್ ಈಸ್ ಕಾನ್ಫಿಡೆನ್ಶಿಯಾಲಿಟಿ. ಓಕೆ, ಸೊ ಏನು ನಾವು ಕಳಿಸೋ ಮೆಸೇಜ್, ಇಟ್ ಶುಡ್ ಬಿ ಕಾನ್ಫಿಡೆನ್ಶಿಯಲ್, ಇಟ್ ಶುಡ್ ಹ್ಯಾವ್ ಇಂಟಿಗ್ರಿಟಿ, ಇಟ್ ಶುಡ್ ಬಿ ಅಥೆಂಟಿಕ್ and it should possess non-repudiation. Okay, so in order to achieve this confidentiality and integrity, there is a feature provided by your web, and that feature is called as encryption. ಸೊ ನೀವು ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀರಾ ಅನ್ಕೊಡಿ, ಅಥವಾ ನಿಮ್ಮ ಫ್ರೆಂಡ್ಗೆ ಮೆಸೇಜ್ ಫಸ್ಟ್ ಮೆಸೇಜ್ ಕಳ್ಸೋಕ್ಕೂ ಮುಂಚೆ ಅಲ್ಲಿ ಟಾಪ್ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನೋಡಿ, ದಿ ಮೆಸೇಜಸ್ ಹ್ಯಾಸ್ ಬೀನ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಹೇಳ್ಬಿಟ್ಟು ನೋಡಿರ್ತೀರಲ್ವಾ? ನೋಡಿದ್ದೀರಲ್ವಾ ಇದನ್ನ ವಾಟ್ಸಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ? ಎಸ್, ಗುಡ್. ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಇರುತ್ತೆ ಅಲ್ವಾ? ಸೊ ಇದು ಏನು ಅಂತಂದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ ಅಲ್ಲಿ ಕೀರ್ತನ ನಂದಿನಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಅನ್ಕೊಳ್ಳಿ. ಓಕೆ, ಸೊ ಕೀರ್ತನ ಏನ್ ಮಾಡ್ತಾ ಇದ್ದಾರೆ, ನಂದಿನಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಸೊ ಏನಂತ ಕಳಿಸ್ತಾ ಇದ್ದಾರೆ ಅಂತಂದ್ರೆ, ಹಾಯ್ ಅಂತ ಹೇಳ್ಬಿಟ್ಟು ನಂದಿನಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಓಕೆ,
ಸೊ ಇಲ್ಲಿ ಏನ್ ಮೆಸೇಜ್ ಕಳಿಸ್ತಾರೆ, ಓನ್ಲಿ ನಂದಿನಿ ಕ್ಯಾನ್ ಸಿ ದಿಸ್ ಡೇಟಾ. ಹಾಯ್ ಅಂತ ಹೇಳ್ಬಿಟ್ಟು ನಂದಿನಿಗೆ ಮಾತ್ರ ಅದು ಕಾಣಿಸುತ್ತೆ. ಇನ್ ಬಿಟ್ವೀನ್ ಬೇರೆ ಯಾರಾದ್ರೂ, ಫಾರ್ ಎಕ್ಸಾಂಪಲ್ ಪಲ್ಲವಿ ಏನಾದ್ರೂ ಏನ್ ಮೆಸೇಜ್ ಕಳಿಸ್ತಾ ಇದಾರೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡೋದಿಕ್ಕೆ ಟ್ರೈ ಮಾಡಿದ್ರೆ ಪಲ್ಲವಿಗೆ ಅದು ಡೇಟಾ ಹೇಗ್ ಕಾಣಿಸುತ್ತೆ ಅಂತಂದ್ರೆ ಸಮ್ ಜಂಕ್ ವ್ಯಾಲ್ಯೂಸ್ ಶಿ ವಿಲ್ ಸಿ. ಓಕೆ, ಸೊ ಬರೀ ಕೀರ್ತನ ಮತ್ತೆ ನಂದಿನಿಗೆ ಮಾತ್ರ ಈ ಹಾಯ್ ಅನ್ನೋ ಮೆಸೇಜ್ ಕಾಣಿಸುತ್ತೆ. ಸೊ ಪಲ್ಲವಿಗೆ ಏನಂತ ಕಾಣಿಸುತ್ತೆ ಮೆಸೇಜ್, ಹಾಯ್ ಅನ್ನೋ ಬದಲು ಸಮ್ ಜಂಕ್ ವ್ಯಾಲ್ಯೂಸ್ ವಿಲ್ ಬಿ ಶೋನ್ ಆನ್ ಹರ್ ಸ್ಕ್ರೀನ್. ಓಕೆ, ಸೊ ಇಲ್ಲೇನಕ್ಕೆ ಈ ಜಂಕ್ ವ್ಯಾಲ್ಯೂಸ್ ಕಾಣಿಸುತ್ತೆ ಅಂತಂದ್ರೆ, ಸೊ ಈ ಡೇಟಾ ಕಳಿಸ್ಬೇಕಾದ್ರೆ ಅದು ಎನ್ಕ್ರಿಪ್ಟ್ ಆಗಿ ಕಳಿಸುತ್ತೆ. ನಿಮ್ಮ ವಾಟ್ಸಪ್ ಏನಿದೆ, ಸೊ ಇಟ್ ವಿಲ್ ಸೆಂಡ್ ಯುವರ್ ಡೇಟಾ ಇನ್ ಸಮ್ ಕೋಡ್ ವರ್ಡ್ಸ್. ಓಕೆ, ಕೋಡ್ ವರ್ಡ್ಸ್ ಅಲ್ಲಿ ಕಳಿಸುತ್ತೆ. ನಿಮ್ಮ ಮೆಸೇಜ್ ನ ಬೇರೆ ಯಾರೇ ಓದೋದಿಕ್ಕೆ ಟ್ರೈ ಮಾಡಿದ್ರು ದೇ ವಿಲ್ ಸಿ ದಿಸ್ ಕೋಡ್ ವರ್ಡ್ಸ್. ಓಕೆ, ಸೊ ಈ ಕೋಡ್ ವರ್ಡ್ಸ್ ನ ನಾವೇನಂತ ಕರಿತೀವಿ, ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಓಕೆ, ಸೊ ಈ ಮೆಸೇಜ್ ನ ಈ ತರ ಕೋಡ್ ವರ್ಡ್ಸ್ ಅಲ್ಲಿ ಎನ್ಕ್ರಿಪ್ಟ್ ಆಗುತ್ತಲ್ಲ, ಸೊ ಇದಕ್ಕೆ ನಾವು ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಫಾರ್ ದಟ್ ಟು ಎನ್ಕ್ರಿಪ್ಟ್ ದಿಸ್ ಡೇಟಾ ವಿ ನೀಡ್ ಸಮ್ ಸೀಕ್ರೆಟ್ ಕೀಸ್. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಬೇಡ ನಿಮ್ಗೆ, ಆಯ್ತಾ. ಹೇಗೆ ಡೇಟಾ ಎನ್ಕ್ರಿಪ್ಟ್ ಆಗುತ್ತೆ ಅಂತಂದ್ರೆ ಯೂಸಿಂಗ್ ಸಮ್ ಸೀಕ್ರೆಟ್ ಕೀಸ್, ಆಯ್ತಾ. ಸೊ ಈ ಸೀಕ್ರೆಟ್ ಕೀಸ್ ಈ ಸೆಂಡರ್ ಮತ್ತೆ ರಿಸೀವರ್ಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೇನೆ ಓನ್ಲಿ ದೀಸ್ ಟೂ ಪರ್ಸನ್ಸ್ ಕ್ಯಾನ್ ಸಿ ದಿಸ್ ಆಕ್ಚುಯಲ್ ಡೇಟಾ. ಸೊ ಇದೆಲ್ಲ ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ ಇದು. ಓಕೆ, ಈ ಎನ್ಕ್ರಿಪ್ಷನ್ ಆಗೋದು ಇದೆಲ್ಲ ಬ್ಯಾಕ್ ಗ್ರೌಂಡ್ ಪ್ರೋಸೆಸ್. ಓಕೆ, ಸೊ ಡೇಟಾನ ಬೇರೆ ಯಾರು ನೋಡದೆ ಇರೋಂಗೆ ಸೊ ಏನ್ ಮಾಡುತ್ತೆ ಅಂತಂದ್ರೆ ದಿ ವೆಬ್ ಸೆಕ್ಯೂರಿಟಿ ವಿಲ್ ಎನ್ಕ್ರಿಪ್ಟ್ ಯುವರ್ ಡೇಟಾ ಯೂಸಿಂಗ್ ಸಮ್ ಸೀಕ್ರೆಟ್ ಕೀಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ವೆಬ್ ಸೆಕ್ಯೂರಿಟಿ. ಓಕೆ, ಸೊ ಇಲ್ಲಿಗೆ ನಿಮ್ಮ ಥಿಯರಿ ಪಾರ್ಟ್ ಮುಗೀತು. ಅಂದ್ರೆ ಬೇಸಿಕ್ ಫಂಡಮೆಂಟಲ್ ಟರ್ಮ್ಸ್ ಮಾತ್ರ ಇದೆ. ಓಕೆ, ಸೊ ಡೀಟೇಲ್ ಆಗಿ ಇಲ್ಲ ನಿಮಗೆ. ಸೊ ನೆಕ್ಸ್ಟ್ ಟಾಪಿಕ್ ಇಂದ ಬರೋದು XHTML ಅಂತ ಹೇಳ್ಬಿಟ್ಟು ಬರುತ್ತೆ. XHTML. ಓಕೆ, ಸೊ ಈಗ ಈ ವೆಬ್ ಸೆಕ್ಯೂರಿಟಿಯಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಯು ಮೇ ಆಸ್ಕ್. ಏನಾದ್ರೂ ಡೌಟ್ ಇದೆಯಾ ವೆಬ್ ಸೆಕ್ಯೂರಿಟಿಯಲ್ಲಿ? ಜಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಾ ಅಷ್ಟರಲ್ಲಿ ನಿಮ್ದು ಅಟೆಂಡೆನ್ಸ್ ತಗೊಳ್ತೀನಿ, ಸ್ಕ್ರೀನ್ ಶಾಟ್ ತಗೊಳ್ತೀನಿ. ಏನು ಡೌಟ್ಸ್ ಇಲ್ವಾ? ಕೇಳಿಸ್ತಾ ಇಲ್ಲ? ಜೋರಾಗಿ ಮಾತಾಡಿ. ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಓಕೆ, ಹೌ ಡೇಟಾ ಈಸ್ ಕರಪ್ಟೆಡ್. ಎಸ್, ಇಲ್ಲಿ ಒಬ್ರು ಕ್ವಶನ್ ಕೇಳಿದೀರಾ, ಹೌ ಡೇಟಾ ಈಸ್ ಕರಪ್ಟೆಡ್ ಅಂತ ಹೇಳ್ಬಿಟ್ಟು. ಅಗೇನ್ ಇಲ್ಲಿ ನಾ ಹೇಳಿದೆ ನೋಡಿ, ಇಲ್ಲಿ ಎನ್ಕ್ರಿಪ್ಷನ್ ಅಂತ ಹೇಳಿದೆ ಅಲ್ವಾ. ಸೊ ಎನ್ಕ್ರಿಪ್ಟ್ ಮಾಡೋದಕ್ಕೆ ಸೀಕ್ರೆಟ್ ಕೀಸ್ ಎಲ್ಲ ಬೇಕಾಗತ್ತೆ. ಓಕೆ, ಸೊ ಯೂಸಿಂಗ್ ಸಮ್ ಅಲ್ಗಾರಿದಮ್ ಈ ಹ್ಯಾಕರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಡೇಟಾನ ಕರಪ್ಟ್ ಮಾಡ್ತಾರೆ. ಓಕೆ, ಸೊ ದೇ ವಿಲ್ ಕರಪ್ಟ್ ಯುವರ್ ಡೇಟಾ ಯೂಸಿಂಗ್ ಸಮ್ ಅಲ್ಗಾರಿದಮ್. ಅಗೇನ್ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಈ ಹಾಯ್ ಅನ್ನೋದು it should be replaced with some other alphabet or some other special character. ಈ ಆಟ್ ಸಿಂಬಲ್ ಇಂದ ರಿಪ್ಲೇಸ್ ಆಗ್ಬೇಕು, ಆ ತರ ಕೋಡ್ ನ ಬರ್ದ್ಬಿಟ್ಟಿರ್ತಾರೆ. ಓಕೆ,
ನೆಕ್ಸ್ಟ್ ಎ ಅನ್ನೋದು ಆಲ್ಫಾಬೆಟ್ ಎಲ್ಲೆಲ್ಲಿ ಬರುತ್ತೆ, ಸೊ ಇಟ್ ಶುಡ್ ಬಿ ರಿಪ್ಲೇಸ್ಡ್ ವಿತ್ ದಿಸ್ ಹ್ಯಾಶ್ ಸಿಂಬಲ್. ಆರ್ ಐ ಅನ್ನೋದು ಆಲ್ಫಾಬೆಟ್ ಎಲ್ಲೆಲ್ಲಿ ಬರುತ್ತೆ, ಇಟ್ ಶುಡ್ ಬಿ ರಿಪ್ಲೇಸ್ಡ್ ವಿತ್ ದಿ ಡಾಲರ್ ಸಿಂಬಲ್. ಈ ತರ ಅಲ್ಗೋರಿದಮ್ ನ ಬರ್ದ್ಬಿಟ್ಟು ಅವರು ಬಿಟ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ನೀವು ಮೆಸೇಜ್ ಕಳಿಸ್ಬೇಕಾದ್ರೆ ಎಲ್ಲೆಲ್ಲಿ ಹೆಚ್ ಅಂತ ಇರುತ್ತೆ, ಸೊ ದಟ್ ವಿಲ್ ಬಿ ರಿಪ್ಲೇಸ್ಡ್ ವಿತ್ ಸಮ್ ಆಟ್ ಸಿಂಬಲ್ ಆರ್ ವಿತ್ ಡಾಲರ್ ಸಿಂಬಲ್. ಓಕೆ, ಸೊ ಇದು ಪ್ರತಿ ಸಲನು ಒಂದೊಂದು ಆಲ್ಫಾಬೆಟ್ ಇಂದ ಅಥವಾ ಒಂದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇಂದ ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ಹ್ಯಾಕರ್ಸೇ ಮಾಡ್ತಾರೆ. ಇಲ್ಲ ಅಂತಂದ್ರೆ ಸೊ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಸೊ ಯುವರ್ ಆಲ್ಫಾಬೆಟ್ಸ್ ವಿಲ್ ಬಿ ರಿಪ್ಲೇಸ್ಡ್ ವಿತ್ ಆಟೋಮೆಟಿಕಲಿ ಇಟ್ ವಿಲ್ ಬಿ ರಿಪ್ಲೇಸ್ಡ್ ವಿತ್ ಸಮ್ ಜಂಕ್ ವ್ಯಾಲ್ಯೂಸ್ ಲೈಕ್ ದಿಸ್. ಓಕೆ, ಸೊ ಇದು ಹ್ಯಾಕರ್ಸ್ ಇಂದ ಆಗಿರ್ಬೋದು, ಅಂದ್ರೆ ಇಂಟೆನ್ಷನಲಿ ಯಾರೊಬ್ರು ಮಾಡ್ತಾ ಇರ್ತಾರೆ. ಇಲ್ಲ ಅಂತಂದ್ರೆ ಇಟ್ ಮೇ ಬಿ ಡ್ಯೂ ಟು ಸಮ್ ನೆಟ್ವರ್ಕ್ ಪ್ರಾಬ್ಲಮ್. ಓಕೆ, ಸೊ ವೇರ್ ಯುವರ್ ಆಲ್ಫಾಬೆಟ್ಸ್ ಆರ್ ಯುವರ್ ಡೇಟಾ ವಿಲ್ ಬಿ ರಿಪ್ಲೇಸ್ಡ್ ವಿತ್ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಓಕೆ, ಇದು ಮ್ಯಾನ್ಯುಯಲ್ ಆಗಿ ಮಾಡ್ಬೋದು, ಇಲ್ಲ ಅಂತಂದ್ರೆ ಸೊ ಅದು ಆಟೋಮೆಟಿಕ್ ಆಗಿ ಅದೇನೆ ಡೇಟಾ ವಿಲ್ ಬಿ ಕರಪ್ಟೆಡ್, ರೈಟ್? Any other doubts? No, madam. Okay. So YouTube intercepted do not reach the data and cannot share the details. One second, illobru doubt kelidare. Intercepted. Okay. Do not, cannot share the details. Okay, so ಇಲ್ಲಿ intercepted ಅಂತಂದ್ರೆ, so its general meaning is this: intercepted means stop the message from to reach the receiver. Okay, so idu receiver ge talupde irange stop ಮಾಡೋದು. Okay, intercepted ಅಂತಂದ್ರೆ. So clear ಆಯ್ತಾ? ಇನ್ನು ಡೌಟ್ ಇದೆಯಾ? ಡೌಟ್ ಕ್ಲಿಯರ್ ಆಯ್ತಾ? ಎಸ್. ಓಕೆ, ಸೊ ಇಲ್ಲಿಗೆ ಥಿಯರಿ ಪಾರ್ಟ್ ಮುಗಿಯಿತು. ಈಗ ನೆಕ್ಸ್ಟ್ ಕ್ಲಾಸ್ ಇಂದ ಸ್ವಲ್ಪ ಪ್ರೋಗ್ರಾಮಿಂಗ್ ಪಾರ್ಟ್ ಇಂದ ಪ್ರೋಗ್ರಾಮಿಂಗ್ ಪಾರ್ಟ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ HTML XHTML ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. XHTML ಅಂತಂದ್ರೆ ಎಕ್ಸ್ಟೆನ್ಸಿಬಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಸೊ ಫಸ್ಟ್ HTML ಅಂತ ಒಂದು ಲ್ಯಾಂಗ್ವೇಜ್ ಇತ್ತು. ಈಗ ಹೇಗೆ ನಿಮ್ಗೆ C ಲ್ಯಾಂಗ್ವೇಜ್, C++ ಲ್ಯಾಂಗ್ವೇಜ್ ಇದೆ ಅಥವಾ ಜಾವಾ ಲ್ಯಾಂಗ್ವೇಜ್ ಇದೆ, ಅದೇ ತರನೇ ಈ ವೆಬ್ ಪೇಜಸ್ ನ ಡಿಸೈನ್ ಮಾಡೋದಿಕ್ಕೆ ಒಂದು ಲ್ಯಾಂಗ್ವೇಜ್ ಇದೆ. ದಟ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಆಸ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಅದನ್ನ ಶಾರ್ಟ್ ಆಗಿ HTML ಅಂತ ಕೂಡ ಕರಿತೀವಿ. ಓಕೆ, ಸೊ ಆ HTML ಗೆ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿ ಕೆಲವು ಫೀಚರ್ಸ್ ನ ಆಡ್ ಮಾಡಿ, ಸೊ ವಿ ಹ್ಯಾವ್ XHTML, ದಟ್ ಈಸ್ ಎಕ್ಸ್ಟೆನ್ಸಿಬಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಇದು ತುಂಬಾ ಈಸಿ ಇದೆ ಅಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಆಮೇಲೆ ಇದ್ರ ಬಗ್ಗೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೊಡ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಇವತ್ತಿನ ಕ್ಲಾಸ್ ಅಲ್ಲಿ
ಏನೇನು ಕಲ್ತ್ಕೊಂಡ್ರಿ ಅದನ್ನ ಇನ್ನೊಂದ್ಸಲ ಓದಿ ಕ್ಲಾಸ್ ಮುಗಿದ್ಮೇಲೆ ಸೊ ಏನಾದ್ರು ಡೌಟ್ಸ್ ಇದ್ರೆ ನಾಳೆ ಕ್ಲಾಸಲ್ಲಿ ಕೇಳ್ಬೋದು. ಮತ್ತೆ ಸ್ಟಿಲ್ ಇನ್ನು ಯಾರ್ಯಾರು SEC ಪೈಥಾನ್ ಪ್ರೋಗ್ರಾಮಿಂಗ್ ಗೂಗಲ್ ಫಾರ್ಮ್ ಫಿಲ್ ಮಾಡಿಲ್ಲ, ಫಿಲ್ ಮಾಡಿ. ಸೊ ಈವನ್ ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಓದೋದಿಲ್ಲ ಅಂತಂದ್ರುವೆ, ತಗೊಳ್ಳೋದಿಲ್ಲ ಅಂತಂದ್ರುವೆ, ಸೊ ಗೂಗಲ್ ಫಾರ್ಮ್ ಹೋಗ್ಬಿಟ್ಟು ನೋ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಇವತ್ತಿಗೆ ಕ್ಲಾಸ್ ಸ್ಟಾಪ್ ಮಾಡೋಣ ಇಲ್ಲಿಗೆ. ಥ್ಯಾಂಕ್ ಯು ಆಲ್.